ಆರ್ಟಿಒ ಭ್ರಷ್ಟಾಚಾರಕ್ಕೆ ಹಿರಿಯ ಅಧಿಕಾರಿಗಳೇ ರಕ್ಷಕರು. ಉನ್ನತ ಹುದ್ದೆಯಲ್ಲಿರುವವರೇ ಹಿರಿಯ ಅಧಿಕಾರಿಗಳ ಆಪ್ತ ರಕ್ಷಕರು. ಆರ್ಟಿಒ ಭ್ರಷ್ಟಾಚಾರಕ್ಕೆ ಹಿರಿಯ ಅಧಿಕಾರಿಗಳೇ ರಕ್ಷಕರಾಗಿದ್ದಾರಂತೆ. ದಾಖಲೆಯನ್ನ ಹುಡುಕೋಕೆ ಹೋದ್ರೆ ದಾಖಲೆಗಳೇ ಇಲ್ಲ ಅಲ್ಲಿ. ಬೆಂಗಳೂರು ಕೇಂದ್ರ ಸಾರಿಗೆ ಕಚೇರಿಯಲ್ಲಿ ಮಹತ್ವದಾಗಿರುವಂತ ಈ ಕಳ್ಳಾಟ ಎಲ್ಲವೂ ಕೂಡ ಸದ್ಯ ಬಯಲಿಗೆ ಬಂದಿದೆ. ಏಪ್ರಿಲ್ 1, 2015ರಿಂದ ಇಲ್ಲಿವರೆಗೂ ಏನೇನ ಆಗಿದೆ ಅನ್ನುವಂತ ವಿಚಾರ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ದಾಖಲೆ ಹುಡುಕೋಕೆ ಹೋದ್ರೆ ದಾಖಲೆಗಳೇ ನಾಪತ್ತೆಯಾಗಿದೆ. ಹಳ್ಳ ಹಿಡಿತಾ ಇದೆ. ಸಾರಿಗೆ ಇಲಾಖೆಯ ಬಹುದೊಡ್ಡ ಹಗರಣ. ಲಕ್ಷಾಂತರ ಕೋಟಿ ನೀಡಿ ವಾಹನವನ್ನ ಖರೀದಿಸಿ ಟ್ಯಾಕ್ಸ್ ಕಟ್ಟೋಕೆ ಕಳ್ಳಾಟ ಆಡ್ತಿದ್ದಾರೆ. ಇನ್ನು ಕಳ್ಳಾಟ ಆಡುವಂತ ಐಷಾರಾಮಿ ವಾಹನ ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಅವ್ರ ಜೊತೆ ಸೇರ್ಕೊಂಡು ಅವರೇ ಜೊತೆಯಾಟ ಆಡ್ತಿದ್ದಾರೆ. ಇನ್ನು 1195 ಕಡತಗಳೇ ನಾಪತ್ತೆ ಆಗ್ಬಿಟ್ಟಿದೆ. ಕುಂಟು ನೆಪಗಳನ್ನ ಹೇಳುತ್ತಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆರ್ಟಿಒ ಸೀನಿಯರ್ಸ್ಗಳ ಅಕ್ರಮವನ್ನ ಮುಚ್ಚಿಡುವುದಕ್ಕೆ ಜೂನಿಯರ್ಸ್ಗಳು ಸಬೂಬ್ ಕೊಡ್ತಿದ್ದಾರೆ. ಎಲ್ಲರೂ ಸೇರ್ಕೊಂಡು 1-2 ಬಿಗ್ ಫಿಶ್ ಗಳನ್ನ ಹಿಡಿದು ಬಿಲ್ಡಪ್ ಅನ್ನ ತೋರಿಸ್ತಿದ್ದಾರೆ. ದಾಖಲೆಯನ್ನ ನೀಡೋಕೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಿಂದೇಟಾಗ್ತಿದ್ದಾರೆ. ತನಿಖೆಗೂ ಕೂಡ ಸಹಕರಿಸುತ್ತಿರುವಂತೆ ಕೆಲ ಹಿರಿಯ ಅಧಿಕಾರಿಗಳು. ಸಾರಿಗೆ ಇಲಾಖೆಯ ಅಧಿಕಾರಿಗಳ ನಡೆಗೆ ಶರವಣ ಅವರು ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಅಧಿಕಾರಿಗಳ ನಡೆಯಿಂದ ಬೇಸತ್ತು ಸ್ವತಃ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೂ ಮುಂದಾಗಿದ್ದಾರೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವುದು. ಎಫ್ಐಆರ್ ದಾಖಲಾಗ್ತಿದ್ದಂತೆ ಹೆದರಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ತನಿಖೆಗೂ ಕೂಡ ಸಹಕಾರವನ್ನ ನೀಡ್ತಾ ಇಲ್ಲ ಅಂತೆ ಸಾರಿಗೆ ಅಧಿಕಾರಿಗಳು. ಭರವಸೆ ಸಮಿತಿ ಎಂಟ್ರಿ ಆಗ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಟ್ನಲ್ಲಿ ದೊಡ್ಡವರು ಯಾರ್ಯಾರಿದ್ದಾರೆ ಕೋಟಿ ಕೋಟಿ ಹಣವನ್ನ ಕೊಟ್ಟು ಕಾರ್ ತಗೊಂಡಿರ್ತಾರೆ. ಬಟ್ ಅದಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕಲ್ಲ ಅದನ್ನ ಕೊಡ್ತಾ ಇಲ್ಲ. ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಸೀನಿಯರ್ಸು ಜೂನಿಯರ್ಸು ಆರ್ಟಿಒ ಅಧಿಕಾರಿಗಳು ಸಾಥ್ ನೀಡ್ತಿದ್ದಾರಂತೆ. ಬೆಂಗಳೂರು ಕೇಂದ್ರ ಸಾರಿಗೆ ಕಚೇರಿಯಲ್ಲಿ ನೂರಾರು ಕಾರ್ಗಳು ರಿಜಿಸ್ಟ್ರೇಷನ್ ಏನಾಗಿರುತ್ತಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ. ಆರ್ಟಿಒ ಅಲ್ಲೇ ಇಲ್ಲ. 20 ಲಕ್ಷಕ್ಕೂ ಮೇಲ್ಪಟ್ಟ ಈ ಹೈ ಎಂಡ್ ಕಾರ್ಗಳಿರುತ್ತಲ್ಲ ಈ ನೋಂದಣಿಯಲ್ಲಿ ಲಕ್ಷ ಅಕ್ರಮ ಆಗಿರೋದು. ಅದು ಕೂಡ 2015ರಿಂದ 2021ರವರೆಗೆ 6 ವರ್ಷಗಳ ಆ ಸಂದರ್ಭದಲ್ಲಿ ಐಷಾರಾಮಿ ಕಾರ್ಯ ಏನಾಗಿತ್ತಲ್ಲ ಎಲ್ಲ ರೆಕಾರ್ಡ್ಸ್ ಮಿಸ್ಸಿಂಗ್ ಆಗ್ತಾ ಇದೆ. ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ಇದೆಲ್ಲ ಫೈನಲ್ ಆಗಿ ಯಾರು ತಪ್ಪಿಸಿದ್ದಾರೆ ಏನಾಗಿದೆ ಅಂತೇಳಿ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ. ಅದರ ಮುಖಾಂತರ ನನಗೆಲ್ಲ ಕೂಡ ಬರುತ್ತೆ. ಅದಾದ ಮೇಲೆ ನಾನು ಕೂಡ ಸರ್ಕಾರ ಜೊತೆಲಿ ಮಾತನಾಡಿ ಸರ್ಕಾರಕ್ಕೆ ಆಗಿರತಕ್ಕಂಥ ಲಾಸ್ ಅನ್ನ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಂಥದೇ ದೊಡ್ಡ ಅಧಿಕಾರಿ ಇರಲಿ ಕಾನೂನಲ್ಲಿ ಏನೇನು ಅವ್ರಿಗೆ ಕ್ರಮ ವಹಿಸಕ್ಕಾಗುತ್ತೋ ಆ ರೀತಿಯಲ್ಲಿ ವಹಿಸಕ್ಕೆ ನಾನು ನಮ್ಮ ಕಮಿಟಿಯಿಂದ ನಾನು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಮತ್ತು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದಾರೆ. ಆ ರಿಟೈರ್ಡ್ ಆಗಿರತಕ್ಕಂಥವ್ರು 4 ವರ್ಷ ಆದಮೇಲೆ ಅವ್ರ ಮೇಲೆ ಕ್ರಮ ವಹಿಸಂಗಿಲ್ಲ ಅನ್ನೋದು ಕೂಡ ಒಂದು ಕಾನೂನು ಇದೆ. ಅದನ್ನು ಕೂಡ ಪರಿಗಣಿಸಬೇಕು. ಅದು ಎಲ್ಲವನ್ನು ಕೂಡ ನೋಡಿ ಎಂಥದೇ ದೊಡ್ಡವರಿರಲಿ ಕಾನೂನಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಈ ಥರ ಮೋಸ ಮಾಡಿರತಕ್ಕಂಥವ್ರನ್ನ ನಾವು ಬುದ್ಧಿ ಕಳಿಸ್ಬೇಕು. ಅವ್ರಿಗೆ ಏನೇ ಆಗಲಿ ಶಿಕ್ಷೆ ಕೊಡಿಸ್ಬೇಕು. ಹಣ ರಿಕವರಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ಇದೆಲ್ಲ ಫೈನಲ್ ಆಗಿ ಯಾರು ತಪ್ಪಿಸಿದ್ದಾರೆ ಏನಾಗಿದೆ ಅಂತೇಳಿ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ. ಅದರ ಮುಖಾಂತರ ನನಗೆಲ್ಲ ಕೂಡ ಬರುತ್ತೆ. ಅದಾದ ಮೇಲೆ ನಾನು ಕೂಡ ಸರ್ಕಾರ ಜೊತೆಲಿ ಮಾತನಾಡಿ ಸರ್ಕಾರಕ್ಕೆ ಆಗಿರತಕ್ಕಂಥ ಲಾಸ್ ಅನ್ನ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಂಥದೇ ದೊಡ್ಡ ಅಧಿಕಾರಿ ಇರಲಿ ಕಾನೂನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಆರ್ಟಿಒ ಅಧಿಕಾರಿಗಳ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೇಲಿನೇ ಎದ್ದು ಈಗ ಹೊಲ ಮೇಯ್ತಾ ಇದೆಯಾ? ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಉಲ್ಲಾಸ್.
ಅಖಿಲೇಶ್, ಸಾರಿಗೆ ಇಲಾಖೆಯಲ್ಲಿ ನಡೆದಂತಹ ಅತಿ ದೊಡ್ಡ ಹಗರಣ ಅಂತಂದರೆ ಕಡಿಮೆ ತೆರಿಗೆಯನ್ನು ಕಟ್ಟಿಸ್ಕೊಂಡ್ಬಿಟ್ಟು ವಾಹನಗಳನ್ನು ನೋಂದಣಿ ಮಾಡಿಸ್ಕೊಂಡಿರುವಂತಹ ಪ್ರಕರಣ. 2015ರಿಂದ 2021ರವರೆಗೆ ಸುಮಾರು 6 ವರ್ಷಗಳ ಕಾಲ ಐಷಾರಾಮಿ ಕಾರುಗಳನ್ನು ರಿಜಿಸ್ಟರ್ ಮಾಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ KA01 ಅಂದರೆ ಬೆಂಗಳೂರಿನ ಕೋರಮಂಗಲ RTO ಕಚೇರಿಯಲ್ಲಿ ನಡೆದಂತಹ ಒಂದು ಹಗರಣ ಆಗಿತ್ತು. ಕಡಿಮೆ ತೆರಿಗೆಯನ್ನು ಕಟ್ಟಿಸ್ಕೊಂಡ್ಬಿಟ್ಟು ಕಡಿಮೆ ಹಣವನ್ನು ಕಟ್ಟಿಸ್ಕೊಂಡ್ಬಿಟ್ಟು ವಾಹನವನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಸರ್ಕಾರ ಕೂಡ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 224 ವಾಹನಗಳನ್ನು ಕಡಿಮೆ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ಸ್ವತಃ ಸದನದಲ್ಲಿ ಆಗಿನ ಸಾರಿಗೆ ಸಚಿವ ಆಗಿದ್ದಂತಹ ಶ್ರೀರಾಮುಲು ಇದೆಲ್ಲ ಈ ಒಂದು ಪ್ರಕರಣವನ್ನು CIDಗೆ ವಹಿಸ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಅದಾದ ನಂತರ ಸರ್ಕಾರ ಚೇಂಜ್ ಆಯಿತು. ಅಧಿಕಾರಿಗಳು ಸರ್ಕಾರ ಚೇಂಜ್ ಆಗ್ತಾ ತಕ್ಷಣವೇ ಅಧಿಕಾರಿಗಳು ಕೂಡ ತಣ್ಣಗಾಗಿದ್ದರು. ಇದೀಗ ಸರ್ಕಾರ ಭರವಸೆ ಸಮಿತಿಯನ್ನು ನೇಮಕ ಮಾಡೋದ್ರ ಮೂಲಕ ಈ ಒಂದು ಹಗರಣವನ್ನು ತನಿಖೆ ಮಾಡಲಿಕ್ಕೆ ಮುಂದಾಗಿದೆ. ಆದರೆ ಈ ಒಂದು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸದ್ಯಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 1445 ಕಡತಗಳ ಪೈಕಿ 1195 ಕಡತಗಳು ಈಗಾಗಲೇ ನಾಪತ್ತೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳು ಕೂಡ ಇಲ್ಲ, ನಮ್ಮ ಕಚೇರಿಯಲ್ಲಿ ದಾಖಲೆಗಳು ಇಲ್ಲ ಅನ್ನುವಂತಹ ಒಂದು, ಅಂದರೆ ಕಡತಗಳು ಇಲ್ಲ, ಅವು ನಾಪತ್ತೆ ಆಗಿದ್ದಾವೆ ಅನ್ನುವಂತಹ ಒಂದು ಸಬೂಬನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಐಷಾರಾಮಿ ಕಾರುಗಳು ಪೋರ್ಷೆ ಆಗಿರ್ಬೋದು, ವೋಲ್ವೋ ಆಗಿರ್ಬೋದು, BMW, ಬೆನ್ಸು, ಈ ರೀತಿಯಾದಂತಹ ಐಷಾರಾಮಿ ಕಾರುಗಳನ್ನು ಕಡಿಮೆ ಹಣವನ್ನು ಕಟ್ಟಿಸ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಯಾವಾಗ 6 ವರ್ಷಗಳ ಕಾಲ ಅಂದರೆ 2015ರಿಂದ 2021ರ ಅವಧಿಯಲ್ಲಿ KA01 ಅಂದರೆ ಕೋರಮಂಗಲ ಈಗ ಅದು HSR ಲೇಔಟಿಗೆ ಆಫೀಸ್ ಶಿಫ್ಟ್ ಆಗಿರುವಂಥದ್ದು. ಹಗರಣ ನಡೆದಿರುವಂಥ ಸಂದರ್ಭದಲ್ಲಿ ಕಚೇರಿ ಇದ್ದಂತಹ ಅಧಿಕಾರಿಗಳು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರ ಕೆಳಗಿನ ಅಂತಹ ಅಧಿಕಾರಿಗಳು ದಾಖಲೆಗಳನ್ನು ಸಂಬಂಧಪಟ್ಟಂತಹ ತನಿಖೆ ಮಾಡುವಂಥ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನನೂ ಕೂಡ ಇದೀಗ ಮೂಡ್ತಾ ಇದೆ. ಮೊದಲು ಭರವಸೆ ಸಮಿತಿ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಅಧಿಕಾರಿಗಳು ಸಕಾರಾತ್ಮಕವಾಗಿ ತನಿಖೆಗೆ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಇದೀಗ HSR ಲೇಔಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. FIR ದಾಖಲಾಗಿದ್ರೂ ಕೂಡ ಕಚೇರಿಯಲ್ಲಿ ಇರುವಂಥ ಅಧಿಕಾರಿಗಳು ಪೂರಕವಾದಂಥ ದಾಖಲೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿಯೇ ಸಾರಿಗೆ ಇಲಾಖೆಯಲ್ಲಿ ನಡೆದಂತಹ ಅತಿ ದೊಡ್ಡ ಹಗರಣವನ್ನು ಹಳ್ಳ ಹಿಡಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇದೆ. ಜೊತೆಗೆ ಈಗ ಭರವಸೆ ಸಮಿತಿ ಅಧ್ಯಕ್ಷ ಸರವಣ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿ ತಕ್ಷಣವೇ ನಾಪತ್ತೆ ಆಗಿರುವಂತಹ 1195 ಕಡತಗಳೇನಿದ್ದಾವೆ ಅವನ್ನು ನೀವು ತನಿಖೆಗೆ ತಂದು ಕೊಡಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇಲ್ಲ, ನಮ್ಮ ಕಚೇರಿಯಲ್ಲಿ ಕಡತಗಳು ಇಲ್ಲ ಅನ್ನುವಂಥ ಒಂದು ಸಬೂಬನ್ನು ಹೇಳ್ತಿದ್ದಾರೆ. ನೋಡೋಣ ಈಗ, ಅಂದರೆ ಇನ್ನೊಂದು 2-3 ದಿನಗಳಲ್ಲಿ ಡೆಡ್ಲೈನ್ ಅನ್ನು ಕೊಟ್ಟು ನಾಪತ್ತೆ ಆಗಿರುವಂಥ ಕಡತವನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರೋ ಹಿನ್ನೆಲೆ ಇದೀಗ ಅಧಿಕಾರಿಗಳು ಯಾವ ರೀತಿಯಾಗಿ ನಾಪತ್ತೆ ಆಗಿರುವಂಥ ಒಂದು ಕಡತವನ್ನು ಹೊಂದಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಖಿಲೇಶ್, ಎಸ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಕೇಳಿದ್ರಲ್ಲ, ನೋಡೋಣ ಮುಂದಿನ ದಿನದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ.